ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಒಂದು ನಾನ್ ವೆಜ್ ರೆಸಿಪಿನ ನಮ್ಮಮ್ಮ ಮಾಡೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಫಿಶು ಅಂದಿದ ತಕ್ಷಣ ಅದು ಕಬಾಬು, ತವಾ ಫ್ರೈ ಎಲ್ಲ ಥರ ತಿಂದಿರ್ತೀರಲ್ವ. ಬಟ್ ಮೂರೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು ಅದ್ಭುತ ಟೇಸ್ಟ್ ಕೊಡುವಂಥ ಒಂದು ಸಿಂಪಲ್ ಆಗಿರುವಂಥ ಫಿಶ್ ತವಾ ಫ್ರೈ ಮಾಡೋ ರೆಸಿಪಿನ ಇವತ್ತು ನಾನು ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಮ್ಮಮ್ಮ ನಮ್ಮ ಮನೇಲಿ ಮಾಡುವಂಥ ನಮ್ಮ ಅಮ್ಮನ ಕೈ ಸ್ಪೆಷಲು. ಸೊ ಅದನ್ನು ಇವತ್ತು ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಅದ್ಭುತವಾಗಿರುವಂಥ ಒಂದು ತವಾ ಫ್ರೈನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಊಟನೇ ಮಾಡಲ್ಲ, ಇದನ್ನೇ ಸೈಡ್ ಡಿಶ್ಶಾಗಿ ತೊಗೋತೀರ. ಅಷ್ಟು ಅದ್ಭುತವಾಗಿ ಮೇನ್ ಡಿಶ್ ಆಗು ತಿಂತೀರ. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಒಂದು ಅದ್ಭುತವಾಗಿಂಥ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆಲ್ಲ ಏನೇನು ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ. ಸೊ ಅದೇ ರೀತಿಯಲ್ಲೇ ತೋರಿಸ್ತಾ ಇದ್ದೀನಿ. ನಾನು ಏನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ, ಸೊ ಕಂಪ್ಲೀಟಾಗಿ ಇದೇ ರೀತಿಯಲ್ಲೇ ನಮ್ಮಮ್ಮ ಮಾಡೋದು. ಸೊ ನಾವು ಕೂಡ ಇದೇ ರೀತಿಯಲ್ಲೇ ಮಾಡ್ಕೊಂಡು ತಿನ್ನೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಸೊ ನಾನು ನಿಮಗೆ ಹೇಳೋದಕ್ಕಿಂತ ನಿಮಗೆ ನೋಡಿದ್ರೇ ಮಾಡಿ ತಿನ್ನೋಡಿ, ಒಂದೇ ಒಂದು ಪೀಸ್ಗೆ ಆಗ ಟೇಸ್ಟು ನಿಮಗೆ ಖಂಡಿತ ಗೊತ್ತೇ ಆಗುತ್ತೆ. ನಾನು ಹೇಳ್ದಾಗೇ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು, ಜಾಸ್ತಿ ಏನು ತೊಗೊಂಡಿಲ್ಲ. ನೋಡಿ, ನಾನು ಇವತ್ತು ಗೌರಿ ಮೀನು ತೊಗೊಂಡಿದ್ದೀನಿ. ಬಹಳನೇ ಮುಳ್ಳು ಕಮ್ಮಿ ಮತ್ತು ಟೇಸ್ಟ್ ವೈಸು ಜಾಸ್ತಿ ಇರುತ್ತೆ ಅಂತೇಳಿ ಗೌರಿ ಮೀನು ತೊಗೊಂಡಿದ್ದೀನಿ. ಸುಮಾರು ಇಲ್ಲಿ ನನಗೆ 2 kg ಅಷ್ಟು ಮೀನಿದೆ. ನಾವು ಏನು ಮೀನು ತೊಗೋತೀವಿ ಅದು ಡಬಲ್ಲು ನಾವು ಖಾರಗಳನ್ನ ತೊಗೋಬೇಕಾಗತ್ತೆ. ಯಾಕಂದರೆ ಈ ಮೀನಿಗೆಲ್ಲ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಕೊಡೋಲ್ಲ, ಅದು ಡಬಲ್ ಹಾಕಿದ್ರೇ ಟೇಸ್ಟ್ ಕೊಡೋದು. ನೋಡಿ, ಮೊದಲಿಗೆ ಬಂದು ನಾನಿಲ್ಲಿ ಗೌರಿ ಮೀನು 2 kg ತೊಗೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದ್ರಲ್ಲಿ ಮುಳ್ಳು ಬಹಳ ಕಮ್ಮಿ ಮತ್ತು ಟೇಸ್ಟ್ ಅದ್ಭುತವಾಗಿರುತ್ತೆ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಬಟ್ ನಿಮ್ಮ ಸೆಲೆಕ್ಷನ್ ಯಾವ ಫಿಶ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇದು ನಾನು ಕರೆಕ್ಟಾಗಿ ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದು ಸಿಪ್ಪೆ ಅಂದರೆ ತೊಟ್ಟು ಬಿಡಿಸಿದ್ದೀನಿ. ಇದಕ್ಕೆ ಖಾರ ಜಾಸ್ತಿನೇ ಇರಬೇಕು. ಸೊ ತವಾ ಫ್ರೈ ನಾನು ಹೇಳಿದಾಗೆ ತವಾ ಫ್ರೈ ಮಾಡ್ತಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ. ಸೊ ಕಲ್ಲರಿಗೆ ಬ್ಯಾಡಗಿ ಒಂದು 4 ತೊಗೊಂಡಿದ್ದೀನಿ. ಇದು ಕಲ್ಲರಿಗೆ ಬ್ಯಾಡಗಿ ಅಂದರೆ ಆಪ್ಷನಲ್ಲು, ನೀವು ತೊಗೊಂಡ್ರೆ ತೊಗೋಬೋದು, ಕಂಪ್ಲೀಟಾಗಿ ಬೇಡ ಅಂದರೂ ನಿಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಗುಂಟೂರು ಮೆಣಸಿಕಾಯಿ ಖಾರಕ್ಕೆ ಮಾತ್ರ ನೀವು ನೋಡ್ಕೊಂಡು ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ. ಸುಮಾರು ನಾನು ಹೇಳಿದಾಗೆ 100 ಗ್ರಾಮ್ ಇದೆ. ಅದಕ್ಕೆ ಅನುಗುಣವಾಗಿಯೇ ಒಂದು 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ. ನೀವು ಹೇಳ್ಬೋದು ಏನು ಇದಕ್ಕೆ ಇಷ್ಟು ಅಂತ ಸಿಪ್ಪೆ ಎಲ್ಲ ಹಾಕಿದ್ದಾರೆ ಅಂತ. ಖಂಡಿತ ಈ ಥರ ಸಿಪ್ಪೆ ಹಾಕಿದ್ರೇ ಈ ಒಂದು ತವಾ ಫಿಶ್ ಫ್ರೈಗೆ ಬಹಳ ಟೇಸ್ಟಿಯಾಗಿರುತ್ತೆ. ಸೊ ಸಿಪ್ಪೆ ಸಮೇತನೇ ನಾನು ಇಲ್ಲಿ ಒಂದು 100 ಗ್ರಾಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದೇ ಅನುಗುಣವಾಗಿ ಒಂದು ದಪ್ಪು ಸೀಬೆಕಾಯಿ ಅಷ್ಟಪ್ಪದಷ್ಟು ನಾನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಡಿಶ್ಗೆ ಮೇಯ್ನ್ ಬಂದು ಇಂಗ್ರೀಡಿಯೆಂಟ್ಸೇ ಹುಣಸೆ ಹಣ್ಣು. ಸೊ ಇದನ್ನ ವಾಶ್ ಮಾಡಿ ನಾನು ನೆನೆ ಹಾಕಿಟ್ಟಿದ್ದೀನಿ. ಸುಮಾರು ನಾವೇನು ಮೀನು ತೊಗೊಂಡಿರ್ತೀವಿ ಅದು ಡಬಲ್ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ದಪ್ಪ ನಿಂಬೆಹಣ್ಣು ಸೈಜ್ ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಫಿಶ್ಶಿಗೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಅಷ್ಟು ಕ್ವಾಂಟಿಟಿನ ಅದಕ್ಕೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ಇದಕ್ಕೆ ಮ್ಯಾರಿನೇಷನ್ ಮಾಡಬೇಕಲ್ಲ. ಸೊ ಈ ಮೂರನ್ನು ಫಸ್ಟು ನಾವು ಈ ಮೂರನ್ನು ನೀಟಾಗಿ ರುಬ್ಕೋಬೇಕು. ಸೊ ಫಸ್ಟಿಗೆ ನಾನು ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದಿಷ್ಟನ್ನೇ ಮೂರನ್ನು ಸೇರಿಸಿ ನಾನು ಪೇಸ್ಟನ್ನು ನೋಡಿ. ಈಗ ಪೇಸ್ಟ್ ಆಗಿದೆ. ನಾವು ಇಷ್ಟು ನೈಸಾಗಿ, ತುಂಬ ನೈಸ್ಗೆ ಏನು ಬೇಡ, ಹಾಗೆ ತುಂಬ ತರಿ ಇರಬಾರ್ದು, ಬಟ್ ಲೈಟಾಗಿ ತರಿ ಇರಬೇಕು. ಈ ಥರ ಇರಬೇಕು ಪೇಸ್ಟು. ಸಾಧ್ಯವಾದಷ್ಟು ನೀರು ಕಮ್ಮಿನ ಹಾಕ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಆಲ್ರೆಡಿ ಹುಣಸೆಹಣ್ಣು ನಾನು ನೆನೆಸಿದ್ನಲ್ಲ, ಸೊ ಆ ನೀರಲ್ಲೇ ನಾನು ರುಬ್ಕೊಂಡಿದ್ದೀನಿ. ಜಾಸ್ತಿ ಏನು ಇದಕ್ಕೆ ನೀರು ಹಾಕೋಕೆ ಹೋಗಿಲ್ಲ. ಇಷ್ಟು ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾವು ಫಿಶ್ಗೆ ಒಂದು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ನೋಡಿ, ಫಿಶ್ಗೆ ತೊಗೊಳ್ಳಿ. ನೀವು ಫಿಶ್ಗೆ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಪೇಸ್ಟನ್ನು ಡೈರೆಕ್ಟಾಗಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನೀವು ಈ ಖಾರನ ಟೇಸ್ಟ್ ಮಾಡ್ಬೋದು, ಬೇಕಾದರೆ ಟೇಸ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಉಪ್ಪು ಹುಳಿ ಗೊತ್ತಾಗುತ್ತೆ. ಖಾರ ನೋಡಿಕೊಂಡು ನಾನು ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದ್ರಲ್ಲಿ 3/4 ಭಾಗ ಹಾಕ್ಕೊಂಡು 1/4 ಭಾಗ ಉಳಿಸ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಏನು ಮಾಡಬೇಕು ಮತ್ತು ಯಾವಾಗ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಈಗ ಕೈಯಲ್ಲಿ ಚೆನ್ನಾಗಿ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸು ನೀವು ನೋಡ್ತಾ ಇರಬೇಕು. ಬೇರೆ ಏನೂ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಿಂದನೂ, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಒಂದು ಮ್ಯಾರಿನೇಷನ್ನ ಕೊಟ್ಕೊಳ್ಳಿ. ತಿಂತಾಯಿದ್ರೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ತಿನ್ನೋದಂತೂ ಹೇಳಂಗೆ ಇಲ್ಲ ನೀವು, ಅಷ್ಟು ಅದ್ಭುತವಾಗಿರುತ್ತೆ. ಇದು ನಮ್ಮ ಮನೇಲಿ ಜಾಸ್ತಿ ಯಾವಾಗಲೂ ನಮ್ಮ ಅಮ್ಮನ ಸ್ಪೆಷಲ್ ಇದು. ಸೊ ಅವ್ರು ಯಾವಾಗಲೂ ನಮ್ಗೆ ಇದನ್ನೇ ಮಾಡಿಕೊಡ್ತಾಯಿದ್ರು. ನಾವು ಈಗಲೂ ಅಷ್ಟೇ ತಂದರೆ ನಾವು ಡೀಪ್ ಫ್ರೈ ಅಂತ ಯಾವತ್ತೂ ಜಾಸ್ತಿ ತಿನ್ನೋದೇ ಇಲ್ಲ, ತುಂಬ ರೇರು. ಸೊ ಹಾಗಾಗಿ ಜಾಸ್ತಿ ನಾವು ಈ ಥರ ತವಾ ಫ್ರೈನೇ ತಿಂತೀವಿ. ಸೊ ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಯಾವಾಗಂತ ಬೇಕಾದ್ರೆ ಆವಾಗ ಮಾಡ್ಕೊಂಡು ತಿನ್ಬೋದು. ಇದನ್ನೇನು ಮ್ಯಾರಿನೇಷನ್ ಮಾಡಬೇಕು ಅಂತಲೇ ಏನಿಲ್ಲ. ಸೊ ನನ್ನ ಹತ್ರ ಟೈಮ್ ಇರೋದ್ರಿಂದ ನಾನು ಇದಕ್ಕೆ ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಸೊ ಮ್ಯಾರಿನೇಷನ್ ಇಲ್ದೇ ಮಾಡುವಂಥ ಒಂದು ತವಾ ಫ್ರೈ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಡೀಪ್ ಫ್ರೈ ಮಾಡೋಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಹಾಕಿರೋಂಥ ಮಸಾಲೆಗೆ ತವಾ ಫ್ರೈನೇ ಮಾಡಬೇಕು. ಇದನ್ನೆಲ್ಲ ಡೀಪ್ ಫ್ರೈ ಆಗಲಿ ಅಥವಾ ಬೇರೆ ಎಣ್ಣೆ
ಡೀಪ್ ಫ್ರೈ ಬಿಟ್ಟು ಎಣ್ಣೆನಲ್ಲಿ ಕರಿಯೋದು ಬಿಟ್ಟು ಬೇರೆ ನೀವು ಏನು ಬೇಕಾದ್ರೆ ಇದನ್ನ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ನೀಟಾಗಿ ನಾನು ಕಲಸಿಟ್ಟಿದ್ದೀನಿ. ನಾನು ಆಲ್ರೆಡಿ ಹೇಳಿದಾಗೆ ರಿಮೈನಿಂಗ್ ಖಾರ ಇದೆ, ಅದನ್ನು ನಾನು ತೋರಿಸ್ತೀನಿ ಯಾವಾಗ ಮತ್ತೆ ಅದನ್ನು ಆ್ಯಡ್ ಮಾಡಬೇಕು ಅಂತ. ಸೊ ಈಗ ನನ್ನ ಹತ್ರ ಸುಮಾರು ಒಂದು 2 hours ಟೈಮ್ ಇದೆ. ಸೊ 2 hours ಟೈಮನ್ನು ನಾನೀಗ ಮ್ಯಾರಿನೇಷನ್ ಮಾಡೋಕ್ಕೆ ಬಿಟ್ಬಿಡೋಣ, ನಾನು ಬಿಡ್ತೀನಿ. ನೋಡಿ ಈಗ ನಾನು ಹೇಳಿದಾಗ 2 hours ಬಿಟ್ಟಿದೆ. ಕಲರ್ ಕೂಡ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದಾರಾ ಡೈರೆಕ್ಟ್ ಕೂಡ ಅದೇ ಕಲರ್ ಇರುತ್ತೆ, ಒಳ್ಳೆ ಮ್ಯಾರಿನೇಷನ್ ಆಗಿದೆ. ಸೊ ಈಗ ಶಾಲು ಫ್ರೈ ಮಾಡೋ ಟೈಮು. ಈ ಶಾಲು ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಏನು ಬೇಡ, ಜಸ್ಟ್ ಒಂದು 2 ಟೀ ಸ್ಪೂನ್ ಎಣ್ಣೆ ಆದರೆ ಸಾಕು. ನೋಡಿ ನಾನೀಗ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮ್ಯಾರಿನೇಷನ್ ಮಾಡಿರುವಂಥ ಮೀನುಗಳನ್ನ ನೀಟಾಗಿ ನಿಮಗೆ ಎಷ್ಟು ಸಿಗುತ್ತೆ ಅಷ್ಟಕ್ಕೆ ನೀಟಾಗಿ ಹಾಕೊಳ್ಳೋಣ. ಸೊ ಇದು ತವಾ ಫ್ರೈ ಆಗಿರೋದ್ರಿಂದ ಕ್ವಿಕ್ಕಾಗಿ ಬಂದ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಯೂಶ್ವಲಿ ಫಿಶ್ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಎರಡೂ ಕಡೆಯಲ್ಲೂ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹೇಳ್ದಾಗೆ ನಾನು ಕ್ವಿಕ್ಕಾಗಿ ಬಂದ್ಬಿಡುತ್ತೆ. ಸೊ ರಿಮೈನಿಂಗ್ ಖಾರ ಏನಿದೆ, ಈ ತವಾ ಫ್ರೈ ಸ್ಪೆಷಲೇ ನಮ್ಮನೇಲಿ ಈ ಥರ. ಸೊ ನೋಡಿ ಈಗ ನಾವು ಈ ಎರಡೂ ಕಡೆಯಲ್ಲಿ ನೀಟಾಗಿ ಒಂದು 3/4% ಫ್ರೈ ಆದಮೇಲೆ ನಿಮಗೆ ಮತ್ತೆ ಈ ಖಾರನ ನೀಟಾಗಿ ಇದ್ರ ಮೇಲೆ ಅಪ್ಲೈ ಮಾಡಿ ಮತ್ತೆ ನಾವು ಒಂದು 2 ಸೆಕೆಂಡ್ ಕಾಲ ಬೇಯಿಸೋದ್ರಿಂದ ಅದ್ಭುತವಾಗಿರುವಂಥ ಒಂದು ಮೀನು ಫ್ರೈ ನಮ್ಮ ಮನೇಲಿ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಎಕ್ಸ್ಟ್ರಾ ಫ್ಲೇವರು, ಟೇಸ್ಟು, ಸಖತ್ತು ಟೇಸ್ಟು ಮತ್ತು ಸ್ಪೈಸಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಎರಡೂ ಕಡೆಗಳಲ್ಲೂ ಮತ್ತೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಒಂದು 2 ಸೆಕೆಂಡು ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಫಿಶ್ ತವಾ ಫ್ರೈ ರೆಡಿ ಆಗುತ್ತೆ. ಸೊ ಈಗ ನಾನು ಮತ್ತೆ ಇನ್ನೊಂದು ಕಡೆನೂ ಅದೇ ಥರ ಫ್ರೈ ಮಾಡಿಕೊಂಡು ಎರಡೂ ಕಡೆಯಲ್ಲೂ ಕೂಡ ಈ ಖಾರನ ಅಪ್ಲೈ ಮಾಡ್ಕೊತೀನಿ. ನೋಡಿ ಈಗ ಎರಡೂ ಕಡೆಗೂ ಕೂಡ ತವಾ ಫ್ರೈ ಚೆನ್ನಾಗಾಗಿದೆ. ನಾನು ಹೇಳಿದಾಗೆ ಜಾಸ್ತಿ ಟೈಮ್ ತೊಗೊಂಡಿಲ್ಲ, 5 ನಿಮಿಷ, ಅದ್ರ ಮೇಲೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಯಾರಾದರೂ ಊಟ ಕೂತ್ಕೊಂಡ್ರು ಕೂಡ ನಾವು ಆರಾಮಾಗಿ ಇದನ್ನು ಫ್ರೈ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ.